ಬಿಗ್ ಬಾಸ್‌ನ ಈಗ ಅತಿ ದೊಡ್ಡ ಇದು ಅಂತ ಹೇಳ್ಬೋದು. ಸದ್ಯ ಬಿಗ್ ಬಾಸ್‌ಲ್ಲಿ ಅಭಿನಯಿಸಿ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹೌದು, ಸದ್ಯ ಇದೀಗ ನಿಜಕ್ಕೂ ಕೂಡ ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಸೀಸನ್ 8ರಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಕೊನೆ ಸೆಳೆದಿದ್ದಾರೆ. ಇನ್ನು ಬಿಗ್ ಬಾಸ್ ಈಗ ಮುಗಿದಂಥ ಸಂದರ್ಭದಲ್ಲೇ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ನಿನ್ನೆ ತಾನೇ ಬಿಗ್ ಬಾಸ್ ಮುಗೀತು 12. ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್‌ನಲ್ಲಿ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದೆ ನಟಿ ಜೈಶ್ ಅವರು ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿದೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ನಟಿ ಅಂತ ಕೂಡ ಹೇಳಲಾಗ್ತದೆ. ಉಪ್ಪು ಹುಳಿ ಖಾರ ಸಿನಿಮಾದಲ್ಲಿ 3 ಜನ ನಾಯಕಿಯಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಮಾಲಾಶ್ರೀ ಅವರ ಅಭಿನಯದಲ್ಲಿ ಕಾಣಿಸಿಕೊಂಡಿದ್ದಂಥ ಈ ಸಿನಿಮಾನು ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು. ಅನುಶ್ರೀ ಅವರು ಕೂಡ 2ನೇ ನಾಯಕಿಯಾಗಿದ್ದರು, ಜೈಶ್ ಅವರು 3ನೇ ನಾಯಕಿಯಾಗಿದ್ದರು. ಇಂಥ ಅದ್ಭುತವಾದಂಥ ನಟಿ ಆಸ್ತಿ ಕಾಲದಿಂದ ಅನಾಥಾಶ್ರಮದಲ್ಲಿ ಯಾರೂ ಇಲ್ಲದಂಥ ಸ್ಥಿತಿಯಲ್ಲಿ ಇದ್ದರು ಅಂತ ಹೇಳಲಾಗುತ್ತೆ. ಸದ್ಯ ಇದೇ ವಿಚಾರವಾಗಿ ಮತ್ತು ಅವಕಾಶಗಳ ಕೊರತೆ ಉಂಟಾಗಿ ಮತ್ತು ಸಾಕಷ್ಟು ಸಾಲಗಳೇ ಮಾಡಿಕೊಂಡಿದ್ದರು. ಆ ಸಾಲಗಾರರ ಕಿರುಕುಳದಿಂದಾಗಿ ಭಾಳ ಮನನೊಂದಿದೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಆತ್ಮಹತ್ಯೆಗೆ ಕೂಡ ಶರಣಾದರು ಅಂತ ಹೇಳಲಾಗ್ತದೆ. ಸುಮಾರು 60-65 ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದರೆ ಹೆಚ್ಚಾಗಿ ಸುನಾಮಿ ಕಿಟ್ಟಿ ಅವ್ರ ಜೊತೆ ಕಾಣಿಸ್ಕೊಳ್ತಿದ್ರು ಅಂತ ಹೇಳ್ಬೋದು. ಅವರಿಗೆ ಒಳ್ಳೆ ಸ್ನೇಹಿತರೇ ಕೂಡ ಆಗಿದ್ದರು. ಆದರೆ ಈ ನಟಿ ಈತ ದುಡುಕಿ ನಿರ್ಧಾರ ಮಾಡಿದ್ದು ನಿಜಕ್ಕೂ ಕೂಡ ವಿಪರ್ಯಾಸ.